ಸ್ನೇಹಿತರೆ ನಮಸ್ಕಾರ ಆ್ಯಂಡ್ ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್. ಬಿಗ್ ಬಾಸ್ ಒಳಗಡೆ ಅಂದರೆ ಸೀಸನ್ 11 ಏನು ನಡೀತಿದ್ದಲ್ಲ, ಅದರೊಳಗೆ ಗೌತಮಿ ಜಾಧವ್ ಅವರ ಬಗ್ಗೆ ಒಂದಿಷ್ಟು ಸ್ಪರ್ಧಿಗಳ ಮನದಲ್ಲಿ ಇವರು ಹೇಳೋದೆಲ್ಲ ಪಾಸಿಟಿವ್, ಇರೋದೆಲ್ಲ ನೆಗೆಟಿವ್. ಪಾಸಿಟಿವ್ ಹೇಳ್ತಾರೆ, ನೆಗೆಟಿವನ್ನು ನೋಡ್ತಾರೆ ಅಂತ ಅಭಿಪ್ರಾಯ. ಇನ್ನು ಹೊರಗಡೆ ಬಂದರೆ ಅಂದರೆ ಸೋಷಿಯಲ್ ಮೀಡಿಯಾದಲ್ಲಿ ಜನರು ಕೂಡ ಗೌತಮಿ ಜಾಧವ್ ಅವ್ರನ್ನ ಒಂದು ಅರ್ಧದಷ್ಟು ಇಷ್ಟಪಟ್ಟರೆ ಇನ್ನು ಅರ್ಧದಷ್ಟು ಜನರು ಇಷ್ಟಪಡಲ್ಲ. ಪಾಸಿಟಿವ್ ಹೇಳೋ ಇವರು ನೆಗೆಟಿವ್ ಅಂತಾರೆ, ಇನ್ನೊಂದು ಜನರು ಕೂಡ ಅವರ ಒಂದಿಷ್ಟು ಟ್ರೋಲ್ಗಳನ್ನು ಕೂಡ ಮಾಡಿದರು. ಅದೇ ರೀತಿ ಈ ಮೈಸೂರು ಮ್ಯಾಂಗೋ ಕೂಡ ಒಂದು ವಿಷಯನ ಹೇಳುವಂಥ ರೀತಿಯಲ್ಲಿ ಟ್ರೋಲ್ ಮಾಡಿದರು. ಆ ವಿಡಿಯೋ ನನಗಂತೂ ಇಷ್ಟ ಆಯಿತು. ಇನ್ನು ವೈಲ್ಡ್ ಕಾರ್ಡಾಗಿ ಎಂಟ್ರಿ ಕೊಟ್ಟಿರುವಂಥ ಶೋಭಾ ಶೆಟ್ಟಿ ಅವರು ಬಿಗ್ ಬಾಸ್ ಮನೆಗೆ ಮೊನ್ನೆ ಅಷ್ಟೇ ಎಂಟ್ರಿ ಕೊಟ್ಟರು. ಅವ್ರ ಜೊತೆ ಕಿಶನ್ ರಜತ್ ಕೂಡ ಎಂಟ್ರಿ ಕೊಟ್ಟರು. ಅವರು ಬಿಗ್ ಬಾಸ್ ಎಂಟ್ರಿ ಕೊಡುವಂಥ ಸ್ಟೇಜ್ನಲ್ಲಿ ಅಥವಾ ಏನೋ ರೂಮ್ನಲ್ಲಿ ಕುಳಿತಾಗ ಹೇಳಿದರು, ಅವರು ಪಾಸಿಟಿವ್ ಅಂತ ಹೇಳಿದ್ರೆ ಇವರದಲ್ಲಿ ನೆಗೆಟಿವ್, ಅವರ ಮುಖವಾಡನ ಕಳಿಸಿ ಹಾಕ್ತೀನಿ ಅಂತ ಮೊದಲು ಹೇಳಿ ಒಳಗಡೆ ಹೋಗಿದ್ದರು. ಅಂದಾಗೆ ಈ ಬಿಗ್ ಬಾಸ್ ಅಂದರೆ ಹಿಂದಿನ ವಾರದಲ್ಲಿ ಅಂದರೆ ಈ ವಾರ ಏನಿತ್ತಲ್ಲ, ಆರಂಭದಲ್ಲಿ 2 ಗುಂಪುಗಳಾಗಬೇಕಿತ್ತು, ಗುಂಪುಗಳ ಕ್ಯಾಪ್ಟನ್ ಆಗಬೇಕಿತ್ತು. ಒಂದು ಗುಂಪಿನ ಕ್ಯಾಪ್ಟನ್ ಭವ್ಯಗೌಡ ಅವರು ಆಗಾಗಲೇ ಆಗಿದ್ದರು. ಇನ್ನೊಂದು ಗುಂಪಿನ ಕ್ಯಾಪ್ಟನ್ ಆಗಲು ಅನರ್ಹರು ಯಾರು ಅಂತ ಹೇಳುವಂಥ ಒಂದು ಚಟುವಟಿಕೆ ಇತ್ತು. ಆಗ ಶೋಭಾ ಶೆಟ್ಟಿ ಅವರು ಸ್ಟೇಜ್ ಮೇಲೆ ಬಂದು ಗೌತಮಿಯವರು ಆಗೋಕ್ಕೆ ಸಾಧ್ಯ ಇಲ್ಲ, ಅವರು ಹೇಳೋದಿಲ್ಲ ಪಾಸಿಟಿವು ಆದರೆ ನೋಡೋದಲ್ಲೇ ನೆಗೆಟಿವ್ ಅಂತ ಹೇಳ್ತಾರೆ. ಇನ್ನು ಗೌತಮಿ ಜಾಧವ್ ಅವರು ಕೂಡ ಹೇಳ್ತಾರೆ, ಹೆಂಗೆ ಏನು ಅಂತೆಲ್ಲ ಕೇಳಿದಾಗ ಈ ರೀತಿ ಅಂತ ಹೇಳಿದಾಗ ಅದಕ್ಕೆ ಆಮೇಲೆ ಹೇಳ್ತಾರೆ ಗೌತಮ್ ಜಾಧವ್ ಅವರು, ಅಂದರೆ ನೀವು ನನ್ನ ಮುಖವಾಡ ಕಳ್ಸೋಕ್ಕೆ ಅಂತ ಬಂದಿದ್ದೀರಾ ಅಂತ ಅಂದಾಗ, ಹೌದು ನೀವಿರೋದೆಲ್ಲ ನೆಗೆಟಿವ್, ಹೇಳೋದು ಮಾತ್ರ ಪಾಸಿಟಿವ್, ನಿಮ್ಮ ಮುಖವಾಡನ ಕಳಿಸ್ತೀನಿ ಅಂತ ಹೇಳ್ತಾರೆ. ಹಾಗಾದರೆ 100 ದಿನ ಅಲ್ಲ 200 ದಿನ ಇದ್ದರೂ ಕೂಡ ಇದು ಸಾಧ್ಯ ಇಲ್ಲ ಅಂತಂದಾಗ, ಇನ್ನು ಶೋಭಾ ಶೆಟ್ಟಿ ಅವರು ಕೂಡ ಹೇಳ್ತಾರೆ, ಅಂದರೆ ನಿಮಗೆ ಭಯ ಇದೆಯಾ ಅಂತಂದಾಗ, ಇಲ್ಲ ನನಗೆ ಭಯ ಇಲ್ಲ ಅಂತ ಗೌತಮಿ ಅವರು ಹೇಳ್ತಾರೆ. ಮತ್ತು ಶೋಭಾ ಶೆಟ್ಟಿ ಅವರು ಹೇಳ್ತಾರೆ, ಹಾಗಿದ್ರೆ ಬನ್ನಿ ನಿಮ್ಮ ಆಟ ಆಡಿ ಜನನ ಅಂತ ಪ್ರೂವ್ ಮಾಡ್ಕೊಳ್ಳಿ, ಅವಾಗ ನಾನು ಒಪ್ಕೊಳ್ತೀನಿ ಅಂತ ಶೋಭಾ ಶೆಟ್ಟಿ ಅವರು ಅಂತಾರೆ. ಇನ್ನು ಗೌತಮಿ ಅವರು ಕೂಡ ಏನೋ ಮಾತು ಚಕಮಕಿ ಕೂಡ ನಡೆಯುತ್ತೆ. ಬಿಗ್ ಬಾಸ್ ಮನೆಗೆ ಒಳಗೆ ಅಷ್ಟೇ ಅಲ್ಲ, ಕೂಡ ಹೊರಗಡೆ ಕೂಡ ಈ ಗೌತಮಿ ಜಾಧವ್ ಅವರ ಬಗ್ಗೆ ಒಂದಿಷ್ಟು ವಿವಾದಗಳು ಕೂಡ ನಡೀತಾವೆ. ಇನ್ನು ಹನುಮಂತು ಅವರು ಬಂದಮೇಲೆ ಅಂದರೆ ಹನುಮಂತು ಗೌತಮಿ ಏನು ಒಂದು ವಾರ ಆಟ ಆಡಿದ್ರಲ್ಲ ಇಬ್ಬರು ಜೋಡಿಯಾಗಿ, ಅವಾಗ ಸ್ವಲ್ಪ ಸ್ವಲ್ಪ ಏನು ನೋಡುವಂಥ ರೀತಿ ಬದಲಾಗಿದೆ. ಜನರು ಕೂಡ ಗೌತಮಿ ಅವ್ರನ್ನ ಕೂಡ ಮತ್ತೆ ಜನರು ಸ್ವಲ್ಪ ಇಷ್ಟಪಡೋಕ್ಕೆ ಶುರು ಮಾಡಿದ್ದಾರೆ. ಇನ್ನೂ ಸ್ವಲ್ಪ ಜನರು ಕೂಡ ಅವ್ರ ಬಗ್ಗೆ ಈ ರೀತಿ ಭಾವನೆ ಇದೆ, ನೆಗೆಟಿವ್ ಅಂತ ಇರ್ಬೋದು, ಹೇಳೋಕ್ಕಾಗಲ್ಲ. ಯಾಕಂದರೆ ಬಿಗ್ ಬಾಸ್ ಮನೆ ಒಂದೇ ರೀತಿಯ ವ್ಯಕ್ತಿತ್ವಗಳನ್ನು ಕರೆಸ್ಕೊಳ್ಳಲ್ಲ. ಬಿಗ್ ಬಾಸ್ ಮನೆ ಅನ್ನೋದು ಒಂದು ಸಮಾಜ ಇದ್ದಂಗೆ, ಅಲ್ಲಿ 17 ಸ್ಪರ್ಧಿಗಳಿರ್ತಾರೆ. 17 ಜನರ ಮೈಂಡ್ ಸೆಟ್ ಕೂಡ ಬೇರೆ ಇರ್ತೀವಿ, ಯೋಚನೆ ಮಾಡುವಂಥ ರೀತಿ ನಿಯಮಗಳು ಕೂಡ ಬೇರೆ ಇರುತ್ತೆ. ಹಾಗೆ ಗೌತಮಿ ಅವರು ಕೂಡ ಇರ್ಬೋದು. ಆದರೆ ಎಂಟರ್ಟೈನ್ಮೆಂಟ್ ಅಂತ ಬಂದಾಗ ಹನುಮಂತ ಜೊತೆ ಕೂಡಿದಾಗ ಸ್ವಲ್ಪ ಹೆಚ್ಚಿನ ಪ್ರಮಾಣದಲ್ಲಿ ಜನರಿಗೆ ಸಿಗುತ್ತೆ. ಇನ್ನು ಅವ್ರು ಬೇರೆಯವ್ರ ಜೊತೆ ಕೂಡಿದ್ರೆ ಅಷ್ಟೊಂದು ಸಿಗಲ್ಲ ಅಂತ ನನ್ನ ಅಭಿಪ್ರಾಯ. ನೋಡೋಣ ಮುಂದೆ ಏನಾಗುತ್ತೆ ಅಂತ. ನನಗೆ ನೀವು ನಮ್ಮ ಚಾನಲ್ನ ಸಪೋರ್ಟ್ ಮಾಡೋದನ್ನು ಮರಿಬೇಡಿ. ಏನೇ ತಪ್ಪುಗಳು ಅಥವಾ ನಿಮಗೆ ಇಷ್ಟ ಆಗುವಂಥ ಒಂದಿಷ್ಟು ವಿಷಯಗಳಿದ್ದರೆ ಕೆಳಗಡೆ ತಪ್ಪದೆ ಕಾಮೆಂಟ್ನಲ್ಲಿ ತಿಳಿಸಿ. ನಾನು ಮತ್ತೊಂದು ವಿಡಿಯೋದಲ್ಲಿ ತಿದ್ದುಕೊಳ್ಳುವಂಥ ಪ್ರಯತ್ನ ಮಾಡ್ತೀನಿ. ಮತ್ತೆ ಸಿಗೋಣ. ನಮಸ್ಕಾರ.